ತ್ಯಾಗರಾಜು ಶ್ರೀರಾಮಚಂದ್ರ ಪ್ರಭುವನ್ನ ತನ್ನ ಇಷ್ಟದೈವವನ್ನ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಆರಾಧಿಸಿ ಆ ಶ್ರೀರಾಮಚಂದ್ರನ ಅಪಾರ ಕೃಪೆಗೆ ಪಾತ್ರರಾದರು. ತನ್ನ ಜೀವನ ಸರ್ವಸ್ವವೇ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರನನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಎಂಬತಕ್ಕಂತಹ ಒಂದು ಸ್ಥಿತಿ ತ್ಯಾಗರಾಜರ. ಭಕ್ತನಾದವನು ಹಾಗೆ ಇರ್ತಾನೆ. ತಾನು ಯಾವ ಮೂರ್ತಿಯನ್ನು ನಂಬಿದ್ದಾನೋ ಅದೇ ತನ್ನ ಸರ್ವಸ್ವ, ತನಗದೊಂದೇ ಗೊತ್ತು ಎಂಬ ಸ್ಥಿತಿಯಲ್ಲಿ ಭಕ್ತ ಇರ್ತಾನೆ. ನೀಲಕಂಠ ದೀಕ್ಷಿತರೆಂಬತಕ್ಕಂತಹ ಪಂಡಿತರು, ಅಪ್ಪಯ್ಯ ದೀಕ್ಷಿತರ ಮೊಮ್ಮಗ ಅವರು ಪರಮೇಶ್ವರನನ್ನ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ನೆನೆಯುತ್ತಾ ಇದ್ದರು. ಅದು ಅಪ್ಪಯ್ಯ ದೀಕ್ಷಿತರ ಉಪದೇಶ. ಅವರು ಒಂದು ಮಾತು ಹೇಳಿದರು, ವೇದಾಃ ಕಥಂ ಹರಿಃ ಕಥಂ ಇತಿ ತು ಪ್ರಶ್ನೆ ವಯಂ ಮೂಕಾಃ ಶಿವಮೇಕಂ ಜಾನೀಮಃ ತಸ್ಮಾದನ್ಯಂ ನ ಜಾನೀಮಃ ಅಂತ. ಬ್ರಹ್ಮ ಯಾರು ನಂಗೊತ್ತಿಲ್ಲ, ವಿಷ್ಣು ಯಾರು ನಂಗೊತ್ತಿಲ್ಲ, ನಮಗೆ ಗೊತ್ತಿರುವುದು ಶಿವ ಒಬ್ಬನೇಯ, ಬೇರೆ ಯಾರೂ ಗೊತ್ತಿಲ್ಲ. ಅಂದರೆ ಆ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಆ ಶಿವನಲ್ಲಿಯೇ ತನ್ನ ಮನಸ್ಸನ್ನು ಲೀನ ಮಾಡಿದಂಥವರ ಮನಸ್ಸು ಹಾಗಿರುತ್ತೆ. ತ್ಯಾಗರಾಜರು ಅದೇ ರೀತಿಯಾಗಿ ರಾಮಮೇಕನ್ನ ಜಾನೀಮಃ ತಸ್ಮಾದನ್ಯನ್ನ ಜಾನೀಮಃ ಅಂತ ಹೇಳಿರ್ತಕ್ಕಂಥ